ನೋಡಿ ಗೈಸ್ ಇವರು ಹೇಳ್ಕೊಡ್ತಾರೆ. ದಾರ ಸುತ್ಕೋಬೇಕು. ತ್ರಿಬಲ್ ದಾರ ಇದೆ ಇದು. 3 ಎಳೆ ದಾರನಾ? 3 ಹಾಕೋಬಹುದು. ಎಷ್ಟು ದಪ್ಪ ಹಾಕೊಂಡ್ರೆ ದಿಂಡ ಅಷ್ಟು ದಪ್ಪ ಬರುತ್ತೆ. ಕೈಯಲ್ಲಿ ಎಷ್ಟು ದಪ್ಪ ಹಾಕೊಂಡ್ರೆ ಅಷ್ಟು ದಪ್ಪ. ನಾನು 5 ಹಾಕೊಂಡಿದ್ದೀನಿ. 5 ಅಷ್ಟುದ್ದಾದ್ರೆ ಸಾಕಾ? ನಿಮ್ಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟುದ್ದ ಸುತ್ಕೋಬೇಕು ಕೈಗೆ, ಈ ಬೆಳ್ಳಿಗೆ. ಆಮೇಲೆ ಇನ್ನೊಂದು ಈ ಕಡೆ ಎಲ್ಲಿರೋ ದಾರನ ಇದಕ್ಕೆ ಜಾಯಿನ್ ಮಾಡೋದು. ಇಲ್ಲಿ ಗಂಟ ಹಾಕೋಬೇಕಾ? ಇದು ಸಿಂಗಲ್ ದಾರ. ಈ ಬೆಳ್ಳಗಿರೋದು ಎಷ್ಟು ಲೇಯರ್ಸ್ ಬೇಕಾದ್ರೂ ತೊಗೊಬೋದು, ಎಷ್ಟು ಎಳೆ ಬೇಕಾದ್ರೂ. ಈ ಥರ ಗಂಟು ಹಾಕೊಬೇಕು. ಮತ್ತು ಫಸ್ಟ್ ಹೂವು ಕಟ್ಟೋ ಥರ ಕಟ್ಟಬೇಕು ನೋಡ್ರಿ. ಮಾಮೂಲಿ ಹೂವು ನಾವು ಕಟ್ತೀರಲ್ವ ಆ ಥರ ಅಲ್ಲಿ ಗಂಟು ಹಾಕಿದ್ದೀರಲ್ಲ ಅಲ್ಲಿ ಕಟ್ಟಬೇಕು. ನೋಡ್ರಿ ಈ ಥರ ಆಗಿದೆ. ಈ ಥರ ಫಸ್ಟ್ ಹೂವು ಇಲ್ಲಿ ಕಟ್ಕೊಂಡು ಆಮೇಲೆ ಸುತ್ತೋದ. ಈ ಥರ ದಾರ ಮೇಲೆ ಬರುತ್ತೆ ಹಿಂಗೆ ಸಿಂಗಲ್ ದಾರ. ನೋಡ್ರಿ ದಾರ ಬೆಳ್ಳು ಈ ಥರ ಇಟ್ಕೊಬೇಕು. ಇಲ್ಲಿ ದಾರನೂ ಸುತ್ಕೊಂಡಿದ್ದಾರೆ ಕೈಯಲ್ಲಿ. ಈ ದಾರನೂ ಬರುತ್ತೆ. ಪ್ಲಸ್ ನೋಡಿ ಈ ಥರ ಇಟ್ಕೊಂಡು ಇದು ಇಟ್ಕೊಳ್ಳೋದು ಎಷ್ಟುದ್ದ ಬೇಕೋ ಅಷ್ಟುದ್ದ. ನೋಡ್ರಿ ಈ ಥರ ಊದ್ಮೇಲೆ ಇಟ್ಕೊಂಡು ದಾರನ ಸೇರಿಸಿ ಸುತ್ತಬೇಕು. ಒಂದೊಂದೇ ಹೂವು ಇಟ್ಕೊಂಡು ಸುತ್ಕೊಂಡು ಹೋಗ್ತಾ ಇರೋದೇನಾ? ಅಷ್ಟೇ. ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಯಾರಾದರೂ ದಿಂಡು ಮಾಡ್ಕೋಬೇಕು ಅಂದ್ಕೊಂಡ್ರೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ನಿಧಾನಗ ಸೊಪ್ಪಿ ಸುತ್ತೇದೆ. ನೋಡಿ ಈ ಥರ ಇಟ್ಕೊಬೇಕು ಹೂವು. ಮತ್ತು ಈ ಥರ ಬೆಳ್ಳು ಇಟ್ಕೊಂಡು ಆ ಒಂದು ಹೂಕ್ಕೆ ಮಾತ್ರನೇ ಸುತ್ತಬೇಕು. ನೋಡಿ ಗೈಸ್ ಎಷ್ಟು ಈಸಿಯಾಗಿ ಸುತ್ತಾ ಇದ್ದಾರೆ.